ನನ್ನ ಹೆಸರು ಚಂದ್ರು ಕಲಾವಿದ ಅಂತ ಹೇಳಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕಡಿವಣಕಟ್ಟೆಯ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ನಾನು ಚಿತ್ರಕಲೆಯಲ್ಲಿ ಉತ್ತಮವಾದ ಸಾಧನೆ ಮಾಡಿದ್ದೀನಿ. ನನ್ನ ಚಿತ್ರಕಲೆ AM ಇದೆ, ಆರ್ಟ್ ಮಾಸ್ಟರ್ ಕೋರ್ಸ್. ಅದರಲ್ಲಿ ಉತ್ತಮವಾದ ಸಮಾಜ ಸೇವೆ ಮಾಡಿದ್ದೀನಿ. ಹಾಗೆ ನಾನು ಶಾಲೆಗೆ ಉಚಿತವಾಗಿ ಚಿತ್ರಗಳನ್ನು ಗೋಡೆಯಲ್ಲಿ ಬರೆಯುವಂಥ ಗೋಡೆ ಬರವಣಿಗೆ ಆಗಿರ್ಬೋದು, ಚಿತ್ರಕಲೆಗಾಗಿರ್ಬೋದು, ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನಾನು ಇವತ್ತು ಕಲಾ ಸೇವೆ ಮಾಡ್ತಾ ಬಂದಿದ್ದೀನಿ. 32 ವರ್ಷ ಕಲಾ ಸೇವೆ ನನ್ನ ಕಲಾ ಸೇವೆ ಮುಂದುವರಿತೈತೆ. ಅದ್ರ ಜೊತೆಗೆ ನನ್ನ ಶಾಲಾ ಮಕ್ಕಳಿಗೆ ಉಚಿತವಾಗಿ ಡ್ಯಾನ್ಸ್, ನೃತ್ಯ ರೂಪಕ, ಜನಪದ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಫಿಲಂ ಇರ್ಬೋದು, ಶಾಲಾ ವಾರ್ಷಿಕೋತ್ಸವಕ್ಕೆ ಉಚಿತವಾಗಿ ನಾನು ಮಕ್ಕಳಿಗೆ ನೃತ್ಯ ರೂಪಕ ತೋರಿಸ್ತಾ ಇದ್ದೀನಿ. ಆಮೇಲೆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಜೊತೆಗೆ ಸಮಾಜ ಸೇವೆಯಲ್ಲಿ ಅಂಗವಿಕಲರಿಗೆ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ವಿಧಿವೇತನ ಆಗಿರ್ಬೋದು, ಸುಮಾರು 450 ಹೆಚ್ಚು ನಾನು ವಿಧಿವೇತನರಿಗಾಗಲಿ ಇದಾಗಿರೋ ಮಾಸಾಸನೆ ಮಾಡಿಸ್ಕೊಟ್ಟಿದ್ದೀನಿ. ಹಾಗಾಗಿ ಉತ್ತಮವಾದ ಸಮಾಜ ಸೇವೆಯನ್ನು ಮಾಡಿದ್ದೀನಿ. ಬಿಗ್ ಬಾಸ್ ವೇದಿಕೆ ಯಾಕಂದ್ರೆ ನಾನು ಉತ್ತಮ ಒಬ್ಬ ಕಲಾವಿದ, ಕಲಾ ರಂಗದಲ್ಲಿ ಸೇವೆ ಮಾಡಿದ್ದೀನಿ, ಫಿಲಂ ಮಾಡಿದ್ದೀನಿ, ಆಮೇಲೆ ಸೀರಿಯಲ್ ಮಾಡಿದ್ದೀನಿ, ಜೊತೆಗೆ ಸಣ್ಣ ಪುಟ್ಟ ಆಕ್ಟಿಂಗ್ ಸಹ ಮಾಡಿದ್ದೀನಿ ಜೊತೆಗೆ. ಹಾಗಾಗಿ ನನಗೆ ಈ ಬಿಗ್ ಬಾಸ್ ವೇದಿಕೆ ಯಾಕೆ ಬೇಕಪ್ಪ ಅಂದ್ರೆ, ನನಗೆ ಸುಮಾರು ವೇದಿಕೆ ಸಿಕ್ಕಿದಾವೆ, ಆದ್ರೆ ಇಂಥ ದೊಡ್ಡ ವೇದಿಕೆ ಎಲ್ಲಿ ಸಿಕ್ಕಿಲ್ಲ ನನಗೆ. ಅದಕ್ಕೋಸ್ಕರ ಅವಕಾಶಕ್ಕಾಗಿ ನಾನು ತುಂಬಾ ಅಲೆದಾಡಿದ್ದೀನಿ, ರಾಜ್ಯದಾಗೆಲ್ಲ ಅಲೆದಾಡಿದ್ದೀನಿ. ಹಾಗಾಗಿ ನನಗೆ ಬಿಗ್ ಬಾಸ್ ವೇದಿಕೆ ಬಹಳ ಉತ್ತಮವಾಗಿ ಬೇಕಾಗಿರೋದ್ರಿಂದ ನಾನು 2000 ಸೀಸನ್ 10 ನಾನು ಬಿಗ್ ಬಾಸ್ಗೆ ಹಾಕಿದ್ದೆ. ಆದ್ರೆ ನಂದು ಆಡಿಷನ್ ಆಗಿರಲಿಲ್ಲ. ಬಟ್ ಈಗ ನನಗೆ ಬಿಗ್ ಬಾಸ್ ಸಾಮಾನ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಅವಕಾಶ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅನ್ನೋ ಒಂದು ಹಂಬಲದಿಂದ ನಾನು ಬಿಗ್ ಬಾಸ್ಗೆ ಯಾವುದೇ ಕಾರಣಕ್ಕೂ ವೇದಿಕೆ ನನಗೆ ಬೇಕೇ ಬೇಕು. ಸುದೀಪ್ ಸರ್ ನಾನು ನೋಡಬೇಕು, ಯಾಕಂದ್ರೆ ನಾನೊಬ್ಬ ಕಲಾ ಸೇವೆ ಆಗಿರ್ಬೋದು. ನನ್ನ ಇವತ್ತು ಇನ್ಸ್ಟಾಗ್ರಾಮ್ ತೆಗೆದು ನೋಡ್ಬೋದು, ಫೇಸ್ಬುಕ್ ತೆಗೆದು ನೋಡ್ಬೋದು, ಜಿಮೇಲ್ ಐಡಿಯಲ್ಲಿ ಇದೆಲ್ಲ ಕಳಿಸಿದ್ದೀನಿ. ಬಟ್ ಮೆಸೇಜರಲ್ಲಿ ಕಳಿಸಿದ್ದೀನಿ ಬಿಗ್ ಬಾಸ್ಗೆ. ನನ್ನ ಎಲ್ಲರೂ ತೆಗೆದು ನೋಡಿದ್ರೆ ಇವತ್ತು ಉತ್ತಮವಾದ ಒಂದು ಕಲಾ ಸೇವೆ ಮಾಡಿದ್ದೀನಿ. ಹಾಗಾಗಿ ನನಗೆ ಒಂದು ಬಡತನದಲ್ಲಿ ಹುಟ್ಟಿ ನಾನು ಬಡತನದಲ್ಲಿ ಇವತ್ತು ಬೆಳೆದಿದ್ದೀನಿ. ಹಾಗಾಗಿ ವೇದಿಕೆ ನನಗೆ ಸಿಕ್ಕಿದ್ರೆ ತುಂಬಾ ನನಗೆ ಹೆಮ್ಮೆ ಅನ್ಸುತ್ತೆ. ಹಾಗಾಗಿ ನನಗೆ ಬಿಗ್ ಬಾಸ್ ಬೇಕೇ ಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ಒಂದು ವೇದಿಕೆ ನನಗೆ ಅವಕಾಶ ಮಾಡಿಕೊಡಿ. ನಾನು ಏನನ್ನೋದು ಇಡೀ ರಾಜ್ಯದಲ್ಲಿ ನಾನು ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಮಸ್ಕಾರ.